ಏನಿವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ KADBಯಿಂದ ರೈತರ ಫಲವತ್ತಾದ ಭೂಮಿಯನ್ನು ಆ KADB ವಶಕ್ಕೆ ತಗೊಳ್ಳೋದ್ರ ವಿರುದ್ಧವಾಗಿ ಸುಮಾರು 2 ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ರೈತರ ಪರವಾಗಿ ರೈತರ ಫಲವತ್ತಾದ ಭೂಮಿಯನ್ನು ಅವ್ರು ಬಿಟ್ಕೊಡ್ಬೇಕು ಒಂದೇ ನಮ್ಮ ಉದ್ದೇಶವಿಟ್ಟು ಬೇರೆ ಯಾವುದೇ ಉದ್ದೇಶವಿಲ್ಲ. ನಾವು ಕೈಗಾರಿಕೆ ಸ್ಥಾಪನೆ ಅಥವಾ ಕೈಗಾರಿಕೆ ಪ್ರಾರಂಭ ಮಾಡೋದು ವಿರುದ್ಧವಾಗೂ ಇಲ್ಲ. ಏನು ಅಲ್ಲಿ ಸುಮಾರು 13 ಹಳ್ಳಿಗಳಲ್ಲಿ ಸುಮಾರು 2823 ಎಕರೆಯನ್ನು ಇವರು ನೋಟಿಫಿಕೇಷನ್ ಮಾಡಿದ್ದಾರೆ. ಆ ಜಮೀನಲ್ಲಿ ಬಹುತೇಕ ರೈತಾಪಿ ವರ್ಗದವರಿದ್ದಾರೆ, ಕೃಷಿ ಮಾಡ್ತಾ ಇದ್ದಾರೆ. 3 ಹಳ್ಳಿಯಲ್ಲಿ ಸಂಪೂರ್ಣವಾಗಿ 80% ಆ 3 ಹಳ್ಳಿಗಳು ಎಲ್ಲ ರೈತರು ಕೂಡ ಬೀದಿಗೆ ಬರಬೇಕಾಗ್ತದೆ. ಅವರ ಪೂರ್ವಜರು ಕೊಟ್ಟಂಥ ಬಳುವಳಿ ಇರ್ಬೋದು, ಜಮೀನು ಇರ್ಬೋದು. ಜಮೀನು ಮಾಡಿದ್ಮೇಲೆ ಆ ರೈತರ ಪರಿಸ್ಥಿತಿ ಏನಾಗ್ತದೆ ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಎಲ್ಲರೂ ಕೂಡ ನಾವು ಭಾಷಣ ಮಾಡ್ತಾಯಿದ್ವಿ, ಹೇಳ್ತೀವಿ ಆ ಕೈಗಾರಿಕೆ ಅಭಿವೃದ್ಧಿ ಆದರೆ ತಮ್ಮ ಕುಟುಂಬಗಳಿಗೆ ಕೆಲಸ ಕೊಡ್ತೀವಿ ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾವು ಕಣ್ಣಾರ ನೋಡ್ತಾ ಇದ್ವಿ ರಾಜ್ಯಾದ್ಯಂತ ಅಥವಾ ನಮ್ಮ ಶಿಡ್ಲಘಟ್ಟ ಪಕ್ಕದಲ್ಲೇ ಮಸ್ತೇನಹಳ್ಳಿಯಲ್ಲಿ ಕೂಡ ನೋಡಿದ್ದೀವಿ. ಸುಮಾರು 500 ಎಕರೆ ಜಮೀನನ್ನು ಕೈಗಾರಿಕಾ ಅಭಿವೃದ್ಧಿಗೆ ತಗೊಂಡು ಎಲ್ಲ ಮಾಡಿದ್ದಾರೆ. ರಸ್ತೆ, ಕರೆಂಟು ಎಲ್ಲ ಕೊಟ್ಟು ಕೂಡ ಇವತ್ತು ಎಷ್ಟು ಕಾರ್ಖಾನೆಗಳು ಬಂದಿವೆ ಅನ್ನೋದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಎಲ್ಲವೂ ಕೂಡ ನಾವು ಹೋರಾಟ ಕಾರ್ಯಕ್ರಮಗಳೆಲ್ಲ ಕೂಡ ಹೇಳಿದ್ದೀವಿ. ನಮ್ಮ ಮೂಲ ಉದ್ದೇಶ ಇಷ್ಟೇ. ಇವತ್ತು 25ನೇ ದಿನಕ್ಕೆ ನಮ್ಮ ಜಮಕೋಟೆ ಹೋಬಳಿಯ 13 ಹಳ್ಳಿಯ ಹೋರಾಟಗಾರರು ಸೇರಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ಯಾವುದೇ ಒಬ್ಬ ಅಧಿಕಾರಿಗಳಾಗಲಿ KADB ಅಧಿಕಾರಿಗಳಾಗಲಿ ಯಾರೂ ಬಂದು ಅದಕ್ಕೆ ಸಮಜಾಯಿಸಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಅಂತೇಳಿ ಮೊನ್ನೆ ನಾವು ರಸ್ತೆಗಳಿದು ಗಲಾಟೆ ಮಾಡಿದಾಗ, ರೈತರು ಟ್ರ್ಯಾಕ್ಟರ್ಗಳೆಲ್ಲ ಬಂದು ಹೆಣ್ಣುಮಕ್ಕಳೆಲ್ಲ ಗಲಾಟೆ ಮಾಡಿದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಬಂದು ನಮಗೆ ಸಮಾಧಾನ ಹೇಳಿ ನಾನು KADBಯ ಮುಖ್ಯ ಅಧಿಕಾರಿಗಳ ಸಂಬಂಧಪಟ್ಟ ಜೊತೆ ತಮಗೆ ಅವಕಾಶ ಕೊಟ್ಟು ಮಾತಾಡೋಕ್ಕೆ ಅವಕಾಶ ಕೊಡೋದ ಮೇಲೆ ನಾವು ಆ ರಸ್ತೆ ರೋಕವನ್ನು ಕೈಬಿಟ್ವಿ. ಅದಾದ ನಂತರ ಅವತ್ತು ಗೌರವಾನ್ವಿತ ನಮ್ಮ ಸಂಸದರು ಅವರು ಚಿಕ್ಕಬಳ್ಳಾಪುರದಲ್ಲಿದ್ದರು. ನಮ್ಮ ರೈತ ಮುಖಂಡರು ಹೋರಾಟಗಾರರೆಲ್ಲ ಬಂದು ಅವ್ರನ್ನ ಈ ರೀತಿ ನಾವು ಸುಮಾರು ಅವತ್ತಿಗೆ 23 ದಿನದಿಂದ ನಾವು ಹೋರಾಟ ಮಾಡ್ತಾಯಿದ್ವಿ ಅಹೋರಾತ್ರಿ ಅಂದಾಗ, ನಾಳೆ ನಾನು ಬರ್ತೀನಿ ಅಂತೇಳಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಸಾಹೇಬರು ಕೂಡ ನೆಕ್ಸ್ಟ್ ಡೇ ಬಂದು ನಮ್ಮ ಹೋರಾಟಗಾರರಿಗೆ ಬೆಂಬಲ ಕೊಟ್ಟು, ಹೋರಾಟಗಾರರಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ರೈತರಿದ್ದಾರೆ, ಅವರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಕಬಳಿಸೋಕೆ ಬಿಡೋದಿಲ್ಲ. ಅದರಲ್ಲಿ ಯಾವ ಹುನ್ನಾರ ನಡೀತಾ ಇದೆ, ಏನು ರೈತ ಸಂಘದ ಹೋರಾಟಗಾರನ ವಿಭಜನೆ ಮಾಡಿ ಈ ರೀತಿ ಒಂದು ಹುನ್ನಾರ ಮಾಡ್ತಾಯಿದ್ರೆ ಆವತ್ತು ಅವರು ಖುದ್ದಾಗಿ ಆ ಹೆಣ್ಮಕ್ಳು, ಆ ಮಕ್ಕಳು, ರೈತರು, ನಮ್ಮ ರೈತ ಹೋರಾಟಗಾರರು ಎಲ್ಲ ಸಂಘಟನೆ ಕೂಡ ನಾವೆಲ್ಲ ಇದ್ವಿ. ಆ ಒಂದು ದೃಷ್ಟಿಯಿಂದ ಅವತ್ತು ಸಂಸದರು ನಾವು ನಿಮ್ಮ ಪರವಾಗಿ ನಿಲ್ತೀವಿ. ರೈತರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈ ಕೈಗಾರಿಕಾ ಪ್ರದೇಶ ಕೊಡೋದಿಲ್ಲ, ಅದಕ್ಕೆ ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳಿದರೆ, ಆ ಒಂದು ಉದ್ದೇಶದಿಂದ ನಿನ್ನೆ ಇನ್ನೊಬ್ಬರು ಕೂಡ ಈ ಪತ್ರಿಕಾಗೋಷ್ಠಿ ಮಾಡಿ ಏನು ಹಿಂದೆ ಯಾವುದೋ ವಿಚಾರವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದರ ಜೊತೆಗೆ ಮೊನ್ನೆ 4 ದಿವಸ ಹಿಂದೆ KADB ಅವರು ಪ್ರತಿಯೊಬ್ಬ ರೈತರು ಕೂಡ ಒಂದು ಪತ್ರವನ್ನು ಕೊಟ್ಟು ಭೂಮಿಗೆ ದರವನ್ನು ನಿಗದಿ ಮಾಡಬೇಕಂತ ಕರೆದಾಗ ಎಲ್ಲ ರೈತಾಪರು ಸುಮಾರು ಒಂದು 100 ಜನ ರೈತ ಮಹಿಳೆಯರು ರೈತರು ನಾವೆಲ್ಲ ಹೋಗಿ KADB ಸಾಧಕಲ್ಲಿ ಸ್ವಲ್ಪ ಗೊಂದಲ ಆಯಿತು. ಅವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ಕೋಡಳ್ಳಿ ಚಂದ್ರಶೇಖರ್ ಬಂದು ಆ ಅಧ್ಯಕ್ಷರು ಆ ಡೈರೆಕ್ಟರ್ ಅವರ ಆಫೀಸಲ್ಲಿ ಕೂತು ರಾತ್ರಿ 9 ಗಂಟೆಗೂ ಕೂಡ ಚರ್ಚೆ ಮಾಡಿ ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಿ ರೈತರು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ, ಅದುವರೆಗೂ ತಾವು ಯಾವುದೇ ಒಂದು ಏನು ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ವರ್ಕ್ ತಗೋಬಾರ್ದು ಅಂತೇಳಿ ಒಂದು ಆಶ್ವಾಸನೆ ತಗೊಂಡು, ಅದ್ರ ಜೊತೆಗೆ ವಿಶೇಷವಾಗಿ ಈಗ ಏನು ನಮ್ಮ ಆ ಪ್ರಾಂತ್ಯದಲ್ಲಿ ರೈತರ ಪಾಣಿಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಅಂತೇಳಿ ನಮೂದನೆ ಮಾಡಿದರೆ ಅವೆಲ್ಲವನ್ನು ತೆಗಿಬೇಕಂತ ಹೇಳಿದಾಗ ಕೆಲ ಒಪ್ಪಿಗೆ ಕೊಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳು ಅಲ್ಲಿಂದ ಕೂಡ ಒಂದು ಪತ್ರವನ್ನು ಕೂಡ ಆ KADB ಉನ್ನತ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. ಇವೆಲ್ಲವನ್ನು ಮಂದಟ್ಕೊಂಡು ನಮ್ಮೆಲ್ಲರ ಉದ್ದೇಶ ಇಷ್ಟೇ, ರೈತರ ಫಲವತ್ತಾದ ಭೂಮಿಯನ್ನು ಅವ್ರು ಕೃಷಿ ಮಾಡೋಕ್ಕೆ ಅವ್ರ ಕುಟುಂಬ ನಿರ್ವಹಣೆಗೆ ಬಿಡಬೇಕನ್ನೋದು ಬಿಟ್ಟರೆ ಬೇರೆ ಯಾವುದೇ ಆಪಾದನೆ ಇಲ್ಲ. ಅದ್ರ ಜೊತೆಗೆ ವಿಶೇಷವಾಗಿ ಕೈಗಾರಿಕಾ ಅಭಿವೃದ್ಧಿ ಆಗಲಿ, ಇನ್ನೂ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ
ಎಲ್ಲಿ ಇವತ್ತೇನು ಭೂ ಸ್ವಾಧೀನ ಕಾಯ್ದೆ ಪ್ರಕಾರ A&B ಕ್ಲಾಸ್ ಭೂಮಿಯನ್ನು ಕೃಷಿಗೆ ಬಿಡಬೇಕು, C&D ಕ್ಲಾಸ್ ಭೂಮಿನ ಮಾತ್ರ ಕೈಗಾರಿಕೆ ಉಪಯೋಗಿಸ್ಕೋಬೇಕು ಅಂತ ಆ ನಿಯಮನೇ ಇದೆ. ಇವೆಲ್ಲವನ್ನು ಗಾಳಿಗೆ ತೂರಿ ಇವತ್ತು ಯಾವ ಉದ್ದೇಶಕ್ಕೆ ಮಾಡ್ತಾ ಇರೋದು? ಏರ್ಪೋರ್ಟ್ಗೆ ಹತ್ರ ಇದೆ. ಅಥವಾ ನಿಮ್ಗೆ ಇನ್ನೂ ಒಂದು ಮಾಹಿತಿ ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ಗಿಂತ ಇಕ್ರಿಸಾಟ್ ಸಂಸ್ಥೆಯಿಂದ ಜಮಕೋಟೆ ಹೋಬಳಿ ಮತ್ತು ನಂದಿ ಹೋಬಳಿಯ ಜಮೀನು ಅತ್ಯಂತ ಫಲವತ್ತಾದ ಕೃಷಿಗೆ ಯೋಗ್ಯವಾದಂಥ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದು ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇವತ್ತು ಘನ ಸರ್ಕಾರ ಇದಕ್ಕೆ ಮೂಲಭೂತವಾಗಿ ನಮ್ಮೆಲ್ಲರ ಘನ ಸರ್ಕಾರ ನಡೆಸಿದಂಥ ಜನಪ್ರತಿನಿಧಿಗಳು, ಆಡಳಿತ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮತ್ತು ತಾಲೂಕುಗಳ ಸಂಪೂರ್ಣ ಜವಾಬ್ದಾರಿ ಅಂತೇಳಿ ಮಾನ್ಯ ಸುಧಾಕರ್ ಸಾಹೇಬರು ಕೂಡ ಅವತ್ತು ಮಾತಾಡಿದರೆ, ನಾವು ಕೂಡ ಎಲ್ಲ ಹೋರಾಟದಲ್ಲಿ ಇವ್ರ ಜವಾಬ್ದಾರಿ ತಗೊಂಡು ಮಾಡಬೇಕನ್ನೋದು ಹೋರಾಟ ಮಾಡ್ತಾ ಯಾರ ಬಗ್ಗೆ ವೈಯಕ್ತಿಕ ತೇಜೋವಧಿ ಯಾರೂ ಮಾಡಿಲ್ಲ, ಯಾರೂ ಮಾತಾಡಿಲ್ಲ. ಆದರೆ ನಮ್ಮ ಉದ್ದೇಶ ಇವತ್ತೇನು ಶತಾಯಗತ ಎಲ್ಲ ಆ ಪ್ರಾಂತ್ಯದ ಎಲ್ಲ 13 ಹಳ್ಳಿಯ ಎಲ್ಲ ರೈತಾಪಿ ವರ್ಗದವರು ಇವತ್ತು ಒಂದು ತೀರ್ಮಾನ ಮಾಡಿದ್ದಾರೆ. ನಮ್ಮ ಭೂಮಿಯನ್ನು ನಮ್ಗೆ ಕೊಡೋವರೆಗೂ ನಮ್ಮ ಪ್ರಾಣವನ್ನಾದರೂ ನಾವು ಬಿಡಕ್ಕೆ ರೆಡಿ ಇದ್ದೀವಿ, ನಮ್ಮ ಭೂಮಿ ಕೊಡೋದು ತೀರ್ಮಾನಕ್ಕೆ ಎಲ್ಲ ರೈತರು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಹಲವಾರು ಈ ಕೆಲವು ಗುಂಪುಗಳು ಮಾಡಿದ್ದಾರೆ. ಆದರೆ ನಮ್ಮೆಲ್ಲ ಉದ್ದೇಶ ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಅತಿ ಶೀಘ್ರ ಒಂದು ಸಭೆ ಮಾಡಿ ತೀರ್ಮಾನ ಮಾಡಬೇಕಂತೇಳಿ ನಮ್ಮ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷ ಕೋಟೆಯಲ್ಲಿ ಚಂದ್ರಶೇಖರ್ ಕೂಡ ಮುಖ್ಯಮಂತ್ರಿಗಳು ಮಾತಾಡಿದಾಗ ಒಂದು 2-3 ದಿವಸ ಟೈಮ್ ಕೊಡು ಅಂತ ಹೇಳಿದರೆ, ಅದಾದ ನಂತರ ಮುಂದೆ ಏನು ಪ್ರಕ್ರಿಯೆ ಮಾಡ್ತಾರೆ ಸರ್ಕಾರದ ಮೇಲೆ ನಾವು ಒತ್ತಡ, ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಒತ್ತಡ ಹಾಕೋದು. ಅಷ್ಟು ಬಿಟ್ಟರೆ ವೈಯಕ್ತಿಕ ಯಾರ ಮೇಲೆ ನಮಗೆ ದ್ವೇಷ ಇಲ್ಲ ಅಂತೇಳಿ ಸಂದರ್ಭಕ್ಕೆ ಇಷ್ಟ.